ನ್ಯಾಷನಲ್ ಕ್ರಶ್ ಎಂದಾಕ್ಷಣ ಎಲ್ರಿಗೂ ನೆನಪಾಗೋದೆ ರಶ್ಮಿಕಾ ಮಂದಣ್ಣ ಅವರು. ಸುಮಾರು 8 ವರ್ಷ ಆಯಿತು ಅವರು ಇಂಡಸ್ಟ್ರಿಗೆ ಕಾಲಿಟ್ಟು. ಆದರೆ ಯಾವ ಸ್ಟಾರ್ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆ ಸುಳಿವು ಸಹ ಎಲ್ರಿಗೂ ಸಿಕ್ಕಿದೆ. ಎಸ್, ನಾನೀಗ ಮಾತಾಡ್ತಾ ಇರೋವಂಥದ್ದು ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ. ಇಬ್ಬರ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಅಥವಾ ಲವ್ಶಿಪ್ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇತ್ತು. ಆದರೆ ರೀಸೆಂಟಾಗಿ ಒಂದು ವೇದಿಕೆ ಮೇಲೆ ರಶ್ಮಿಕಾ ಅವರು ಮಾತಾಡಿರೋದಿರ್ಬೋದು ಅಥವಾ ಆ ಹಿಂದೆ ಅವರ ತಮ್ಮ ಆನಂದ್ ಜೊತೆ ಮಾತಾಡಿರೋವಂಥದ್ದು ಒಂದು ವಿಡಿಯೋ ಕ್ಲಿಪ್ಸ್ ಸಹ ವೈರಲ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಮೊದಲಿಂದಾನು ಡಿಯರ್ ಕಾಮ್ರೇಡ್ ಇರ್ಬೋದು ಅಥವಾ ಗೀತಾ ಗೋವಿಂದ ಸಿನಿಮಾ ಸಹ ಇರ್ಬೋದು, ವಿಜಯ್ ಅವ್ರ ಜೊತೆ ಇವರು ನಡೆಸಿರುವಂಥದ್ದು. ಆವಾಗಿಂದ ಸಹ ಒಂದು ಟಾಕ್ ಇತ್ತು ಇಂಡಸ್ಟ್ರಿನಲ್ಲಿ, ರಶ್ಮಿಕಾ ಅವರು ಇವ್ರಿಗೆ ಪೇರ್ ತುಂಬ ಕ್ಯೂಟ್ ಆಗಿದೆ, ಜೋಡಿ ಆಗ್ತಾರೆ ಅನ್ನುವಂಥದ್ದನ್ನ ಟಾಲಿವುಡ್ ಫ್ಯಾನ್ಸ್ ಅಲ್ಲಿರುವಂಥವ್ರು ಮಾತನಾಡ್ಕೊಂಡಿದ್ರು. ಆದರೆ ಆ ಒಂದು ಫ್ರೆಂಡ್ಶಿಪ್ ಇರಬಹುದು, ಅವರ ಒಂದು ರಿಲೇಷನ್ಶಿಪ್ ಇರಬಹುದು, ಪುಷ್ಪ 2 ವರೆಗೂ ಕಂಟಿನ್ಯೂ ಆಗಿದೆ. ಅದು ಯಾವ ರೀತಿ ಅನ್ನುವಂಥದ್ದನ್ನು ನಾನು ಕೊನೆಯದಾಗಿ ಹೇಳ್ತೀನಿ. ಅದಕ್ಕೂ ಮುಂಚಿತವಾಗಿ ಈ ಇಬ್ಬರು ರಿಲೇಷನ್ಶಿಪ್ ಇದ್ದಾರೆ ಅನ್ನುವಂಥ ಒಂದೊಂದು ಸುಳಿವು ಸಹ ಅವ್ರು ಕೊಡ್ತಾ ಹೋದ್ರು. ಎಲ್ಲಿ ಅಂತ ಹೇಳಿದ್ರೆ ಮಾಲ್ಡೀವ್ಸ್ ಇರಬಹುದು, ಇಬ್ಬರು ಸೇಮ್ ಸ್ಪಾಟಲ್ಲಿ ಒಂದು ಸೇಮ್ ಪಿಕ್ನ ತಗೊಂಡಿರ್ತಾರೆ. ಅದು ರಶ್ಮಿಕಾ ಅವರು ಮೊದಲು ಪೋಸ್ಟ್ ಮಾಡ್ತಾರೆ, ನಂತರ ಒಂದಷ್ಟು ಗಂಟೆ ಆದಮೇಲೆ ವಿಜಯ್ ಅವರು ಅದನ್ನೇ ಸೇಮ್ ಪೋಸ್ಟ್ ಅವರು ಆ ಜಾಗದಲ್ಲಿ ಇರುವಂಥದ್ದನ್ನು ಅವರು ಪೋಸ್ಟ್ ಮಾಡ್ತಾರೆ. ಈ ರೀತಿ ಫ್ಯಾನ್ಸೇ 2 ಫೋಟೋಗಳನ್ನ ಕೊಲಾಬ್ ಮಾಡಿ ಅವರೇ ಸಾಕ್ಷಿ ಸಮೇತ ತೋರಿಸ್ತಾರೆ ಇವರಿಬ್ಬರು ರಿಲೇಷನ್ಶಿಪ್ ಅಲ್ಲಿದ್ದಾರೆ. ಜೊತೆಗೆ ಇವ್ರು ಎಲ್ಲೇ ಹೋದ್ರೂ ಜೊತೆಗೆ ಹೋಗಿರ್ತಾರೆ, ಆದರೆ ಹೇಳ್ಕೊಂಡಿರಲ್ಲ ಅಷ್ಟೇ. ರಶ್ಮಿಕಾ ಅವರು ಸೋಲೋ ಟ್ರಿಪ್ ಅಂತ ಎಲ್ಲೂ ಒಬ್ಬರೇ ಹೋಗಿರಲ್ಲ, ವಿಜಯ್ ಅವ್ರ ಜೊತೆನೇ ಅವ್ರು ಹೋಗಿರ್ತಾರೆ ಅನ್ನೋದು. ಜೊತೆಗೆ ಒಂದಷ್ಟು ರೆಸ್ಟೋರೆಂಟ್ಗಳಲ್ಲೂ ಸಹ ಇಬ್ಬರು ಕೂತು ಬ್ರಂಚ್ ಅಥವಾ ಡಿನ್ನರ್ ಮಾಡ್ತಿರುವಂಥದ್ದು, ಅಥವಾ ಈ ಹಿಂದೆ ವಿಜಯ್ ದೇವರಕೊಂಡ ಅವರು ತಮ್ಮ ಫ್ಯಾಮಿಲಿ ಇರಬಹುದು, ರಶ್ಮಿಕಾ ಅವರು ತಮ್ಮ ಕುಟುಂಬ, ಈ 2 ಕುಟುಂಬಗಳು ಒಟ್ಟಿಗೆ ಸೇರಿಕೊಂಡು ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿರುವಂಥದ್ದು, ಈ ರೀತಿ ವಿಡಿಯೋ ಫೋಟೋಗಳು ಸಹ ವೈರಲ್ ಆಗಿತ್ತು. ಇನ್ನು ಯಾವುದೋ ಈವೆಂಟ್ಗಳಲ್ಲಿ ಇರಬಹುದು ಅಥವಾ ಏರ್ಪೋರ್ಟಲ್ಲಿ ಇರಬಹುದು, ರಶ್ಮಿಕಾ ಅವರ ಲುಕ್ ಇರಬಹುದು, ಆ ಒಂದು ಹ್ಯಾಟ್ ಇರಬಹುದು ಅಥವಾ ಸ್ವೆಟರ್ ಇರ್ಬೋದು ಅಥವಾ ಹೂಡಿ ಏನಂತಾರೆ ಅದು, ವಿಜಯ್ ದೇವರಕೊಂಡ ಅವರು ಸೇಮ್ ಅದೇ ಹೂಡಿನ ಅವರು ಯೂಸ್ ಮಾಡಿರೋವಂಥದ್ದು. 2 ಸಹ ಏರ್ಪೋರ್ಟಲ್ಲಿ ಅಥವಾ ಬೇರೆ ಸ್ಥಳದಲ್ಲಿ ಕ್ಯಾಚ್ ಆಗಿರೋವಂಥ ಒಂದು ಕ್ಯಾಪ್ಚರ್ ಪಿಕ್ ಸಹ ವೈರಲ್ ಆಗಿರೋವಂಥದ್ದು. ಸದ್ಯಕ್ಕೆ ಈ ಇಬ್ಬರ ರಿಲೇಷನ್ಶಿಪ್ ಬಗ್ಗೆ ಅವರ ವಿಜಯ್ ದೇವರಕೊಂಡ ಅವರ ತಮ್ಮ ಆನಂದ್ ಅವರು ಏನಿದ್ದಾರೆ, ಗಮ್ ಗಮ್ ಗಣೇಶ ಆ ಒಂದು ಸಿನಿಮಾ ಈವೆಂಟ್ನಲ್ಲಿ ಅವರು ಸಹ ಓಪನ್ ಸ್ಟೇಟ್ಮೆಂಟ್ ಆಗಿ ಇವರಿಗೆ ರಶ್ಮಿಕಾ ಅವರಿಗೆ ಒಂದು ಪ್ರಶ್ನೆ ಮಾಡಿದರು. ಎಲ್ರಿಗೂ ನೆನಪಿರೋ ಹಾಗೆ ರಶ್ಮಿಕಾ ಅವರಿಗೆ ಯಾವ ಹೀರೋ ಇಷ್ಟ, ನಿಮ್ಗೆ ಯಾರು ಫೇವ್ರೆಟ್ ಕೋ ಆ್ಯಕ್ಟರ್ ಅನ್ನುವಂಥದ್ದನ್ನು ಆನಂದ್ ಅವರು ಕೇಳ್ತಾರೆ, ಯಾರು ವಿಜಯ್ ದೇವರಕೊಂಡ ಅವರ ತಮ್ಮ. ಅದಕ್ಕೆ ಇವರು, ನೀನು ನನ್ನ ಫ್ಯಾಮಿಲಿಯವನಾಗಿ ನನ್ನ ಈ ರೀತಿ ತಗಲಾಕಬಾರ್ದು, ನಿನಗೂ ಗೊತ್ತಿದೆ ವಿಜಯ್ ದೇವರಕೊಂಡ ಅಂತ ಅವರು ಓಪನ್ ಆಗಿ ಹೇಳ್ತಾರೆ. ಇನ್ನು ರೀಸೆಂಟಾಗಿ ಪುಷ್ಪ 2 ಒಂದು ಈವೆಂಟ್ನಲ್ಲಿ, ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಅವರು ಸಹ ಸೇಮ್ ಹೇಳ್ತಾರೆ. ಆ್ಯಂಕರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನು ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್, ಏನು ಯಾರು ಲಕ್ಕಿ ಬಾಯ್ ಅನ್ನೋ ರೀತಿ ಒಂದು ಪ್ರಶ್ನೆಯನ್ನು ಇಂಡೈರೆಕ್ಟಾಗಿ ಪ್ರಶ್ನೆ ಮಾಡುವಂಥದ್ದು. ಆದರೆ ಇವರು, ನಿಮಗೂ ಎಲ್ರಿಗೂ ಗೊತ್ತಿರೋದೆ, ಅದರಲ್ಲೇನು ಮುಚ್ಚುಮರೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಸೊ ಅಲ್ಲಿಗೆ ಎಲ್ರಿಗೂ ಕನ್ಫರ್ಮ್ ಮಾಡ್ಕೋತಾರೆ ವಿಜಯ್ ದೇವರಕೊಂಡನೇ ಅನ್ನೋಂಥದ್ದು. ಸದ್ಯಕ್ಕೆ ಅದು ಹೇಗೆ ಕನೆಕ್ಟ್ ಆಗ್ತಿದೆ ಈ ಪುಷ್ಪ 2 ಅಂದರೆ, ಪುಷ್ಪ 2 ಸಿನಿಮಾ ತೋರಿಸೋದಕ್ಕೋಸ್ಕರ ಯಾರು ರಶ್ಮಿಕಾ ಅವರು ವಿಜಯ್ ದೇವರಕೊಂಡ ಅವರ ಕುಟುಂಬಸ್ಥರ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ಎಲ್ಲಿ ಹೈದರಾಬಾದ್ನಲ್ಲಿ MMB ಸಿನಿಮಾಸ್ ಅಂದ್ರೆ ಒಂದು ಮಾಲ್ನಲ್ಲಿ ವಿಜಯ್ ದೇವರಕೊಂಡ ಅವರ ಕುಟುಂಬಸ್ಥರ ಜೊತೆ ಕೂತ್ಕೊಂಡು ನೋಡಿರುವಂಥದ್ದು. ವಿಜಯ್ ದೇವರಕೊಂಡ ಅವರು ರಶ್ಮಿಕಾ ಜೊತೆ ಸಿನಿಮಾ ನೋಡಿಲ್ಲ, ಆದರೆ ರಶ್ಮಿಕಾ ಅವರು ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ಹಾಗೂ ತಮ್ಮ ಆನಂದ್ ಜೊತೆ ಈ ಒಂದು ಪುಷ್ಪ 2 ಸಿನಿಮಾ ಕೂತ್ಕೊಂಡು ನೋಡಿರುವಂಥದ್ದು. 8 ವರ್ಷ ಇಂಡಸ್ಟ್ರಿನಲ್ಲಿ ಅವರು ಇದ್ದಾರೆ ಅಂತ ಹೇಳಿದ್ರೆ ಅಲ್ಲು ಅರ್ಜುನ್ ಇರ್ಬೋದು, ಮಹೇಶ್ ಬಾಬು ಇರ್ಬೋದು, ಇನ್ನಿತರೆ ಸ್ಟಾರ್ಸ್ಗಳು ಅವರು ತುಂಬ ಪರಿಚಯ ಇರ್ತಾರೆ, ಫ್ಯಾಮಿಲಿ ಕುಟುಂಬಸ್ಥರು ಸಹ ಪರಿಚಯ ಇರ್ತಾರೆ. ಆದರೆ ರಶ್ಮಿಕಾ ಅವರು ಚೂಸ್ ಮಾಡಿರೋದು, ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಿರೋದು ವಿಜಯ್ ದೇವರಕೊಂಡ ಅವರಿಗೆ. ಸೊ ಅವ್ರ ಫ್ಯಾಮಿಲಿನೇ ಕರೆದು ತಮ್ಮ ಸಿನಿಮಾವನ್ನು ತೋರಿಸ್ತಾರೆ, ವೀಕ್ಷಿಸ್ತಾರೆ ಅಂತ ಹೇಳಿದರೆ ಅಲ್ಲಿಗೆ ಅವರ ಒಂದು ಕುಟುಂಬಸ್ಥರ ಒಂದು ಇಂಪಾರ್ಟೆನ್ಸ್ ಅವರು ವಿಜಯ್ ದೇವರಕೊಂಡ ಅವರಿಗೆ ಕೊಡ್ತಾ ಇರುವಂಥದ್ದು ಇರ್ಬೋದು, ಅಥವಾ ಒಂದಷ್ಟು ಅವರ ನಡುವೆ ಇರುವಂಥ ಹೊಂದಾಣಿಕೆ ಇರ್ಬೋದು, ಇಲ್ಲಿ ಎಲ್ಲರ ಗಮನಕ್ಕೂ ಬರ್ತಿದೆ. ಸದ್ಯಕ್ಕೆ ಆ ಒಂದು ಫೋಟೋ ಯಾರು ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ತಾಯಿ ಮಾಧವಿ ಇಬ್ಬರು ನಡ್ಕೊಂಬರ್ತಿರುವಂಥ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದು ರಶ್ಮಿಕಾ ಫ್ಯಾನ್ ಪೇಜ್ನಲ್ಲಿ ವೈರಲ್ ಆಗ್ತಿದೆ ಅನ್ನೋಂಥದ್ದು ವಿಶೇಷ. ಸದ್ಯಕ್ಕೆ ಈ ಇಬ್ಬರು ರಿಲೇಷನ್ಶಿಪ್ ಸ್ಟೇಟಸ್ ನಿಮಗೇನು ಅನಿಸುತ್ತೆ, ನಿಮ್ಮ ಪ್ರಕಾರ ಅದು ಏನು, ಹೇಗೆ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯವನ್ನು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು.